ಐತಿಹಾಸಿಕ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಕೆಲ ರೈತರಿಂದ ಅಪಸ್ವರ. ಹೀಗಾಗಿ ಅವರ ಕರೆದ ಅಭಿಪ್ರಾಯಗಳನ್ನು ಕೇಳಿದಂತಹ ಡಿಸಿಎಂ ಐತಿಹಾಸಿಕ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಕೆಲ ರೈತರಿಂದ ಅಪಸ್ವರ. ಹೀಗಾಗಿ ಅವರನ್ನ ಕರೆದು ಅಭಿಪ್ರಾಯವನ್ನ ಕೇಳಿದ್ದೇವೆ ಅಂದ್ರು ಡಿಸಿಎಂ. ಉದ್ಯೋಗ ಸೃಷ್ಟಿ, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕಾರ್ಯಕ್ರಮ ಮಾಡ್ತಿದ್ದೇವೆ. ಎಲ್ಲಾ ಸ್ಥಳೀಯರು ಒಪ್ಪಿಗೆಯನ್ನ ನೀಡಿದ್ದಾರೆ. ಕೆಲವರ ವಿರೋಧ ಇದೆ ಅಷ್ಟೇ. ಅವರ ಭಾವನೆಗಳಿಗೆ ಗೌರವವನ್ನು ಕೊಡ್ತೇವೆ. ಎಲ್ಲರನ್ನೂ ಕೂಡ ಕರೆದು ಮಾತಾಡಿಸ್ತೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕುಮಾರಣ್ಣ ಅವರೇ ಡಿಸ್ನಿಲ್ಯಾಂಡ್ ಮಾಡೋಕೆ ಹೇಳಿದ್ರು. ಅವರು ರಾಜಕೀಯವಾಗಿ ಒಬ್ರು ಬೆಳೆದ್ರೆ ವಿರೋಧ ಇದ್ದೇ ಇರುತ್ತೆ, ಅದಕ್ಕೇನು ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೌದು, ಐತಿಹಾಸಿಕ ಕಾವೇರಿ ಆರತಿ ಕಾರ್ಯಕ್ರಮದ ಮಹತ್ವ, ಅದರಿಂದ ಆಗುವಂತಹ ಧಾರ್ಮಿಕ, ಸಾಂಸ್ಕೃತಿಕ, ಕಲೆ, ಪ್ರವಾಸೋದ್ಯಮ, ಆರ್ಥಿಕ ಅಭಿವೃದ್ಧಿಯ ಕುರಿತು ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಬುಧವಾರ ಮಂಡ್ಯ ಜಿಲ್ಲೆಯ ರೈತ ಮುಖಂಡರು, ಇತರೆ ಸಂಘಟನೆಯ ಮುಖಂಡರು ಹಾಗೂ ಜನಪ್ರತಿನಿಧಿಗಳ ಜೊತೆಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಕೂಡ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಗೆ, ಶಾಸಕರಾಗಿರುವಂತಹ ರಮೇಶ್ ಬಂಡಿ ಸಿದ್ದೇಗೌಡರು, ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೋಳಿಗೌಡರು, ಕಾವೇರಿ ಆರತಿ ಕಾರ್ಯಕ್ರಮ ರೂಪುರೇಷೆ ಸಮಿತಿ ಹಾಗೂ ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಇನ್ನು ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ರು. ಡಿಕೆ ಶಿವಕುಮಾರ್ ಅವರು ಏನಂದ್ರು ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೆ ಅವ್ರನ್ನ ಕರೆದು ಕೂಡ ಕೆಲವ್ರನ್ನ ಮಾತಾಡಿದ್ದಾರೆ, ಅವ್ರದ್ದೇ ಆದಂಥ ಅಭಿಪ್ರಾಯ ತಿಳಿಸಿದ್ದಾರೆ. ಸೊ ನಾವು ಇದನ್ನ ನಮ್ಮ ಸರ್ಕಾರದ ಒಂದು ಬದ್ಧತೆ, ಈ ಕಾರ್ಯಕ್ರಮಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಆ ತಾಯಿಗೆ ಪ್ರಾರ್ಥನೆ ಮಾಡಲಿಕ್ಕೆ, ನಮ್ಮ ಸಂಸ್ಕೃತಿನ ಉಳಿಸ್ಲಿಕ್ಕೆ, ನಮ್ಮ ಪರಂಪರೆ, ಆಮೇಲೆ ಪ್ರವಾಸಿಗರಿಗೆ ಒಂದು ಆಕರ್ಷಣೀಯವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದು ಎಲ್ಲರೂ ಕೂಡ ಕೆಲವರು ಒಮ್ಮತದ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ಜನಪ್ರತಿನಿಧಿಗಳು, ಸ್ಥಳೀಯ ಪ್ರತಿನಿಧಿಗಳೆಲ್ಲ ಬೇಕಾದಷ್ಟು ಜನ ಎಲ್ಲ ಅವರ ಬೆಂಬಲವನ್ನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಅಂತ ಸೂಚಿಸಿದ್ದಾರೆ. ಕೆಲವರು ತಪ್ಪು ಗ್ರಹಿತ ಇಟ್ಕೊಂಡು ಅವ್ರದ್ದೇ ಆದಂಥ ಕೆಲವು ಸ್ವಾಭಿಮಾನದ ಪ್ರಶ್ನೆ ಇರ್ತದೆ. ಅದಕ್ಕೆ ಅವ್ರಿಗೂ ಕೂಡ ಗೌರವ ಕೊಡೋಣ. ಅವ್ರನ್ನೂ ಕರೆದು ತಿರ್ಗಿ ಇನ್ನೊಂದ್ಸತಿ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಇದು ಮುಂದುವರಿತದೆ. ಈ ಕೆಲಸಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಮ್ಮ ಧಾರ್ಮಿಕ ಇಲಾಖೆಯವರು ಏನು ಮಾಡಿದ್ದಾರೆ, ಕನ್ನಡ ಕಲ್ಚರ್ ಏನು ಮಾಡಿದ್ದಾರೆ, ನಮ್ಮ ಲೈಟಿಂಗ್ ಅವ್ರು ಏನು ಮಾಡಿದ್ದಾರೆ ಅನ್ನೋದೆಲ್ಲ ಕೂಡ ಎಲ್ಲ ಕೇಳಿದ್ದೇನೆ. ಸೊ ಎಲ್ಲ ನೋಡಿದರೆ ಭಾಳ ಚೆನ್ನಾಗಿದೆ. ಒಂದೆರಡು ದಿನದಲ್ಲೇ ಯಾವ ರೀತಿ ರೂಪ ಇರ್ತದೆ ಅನ್ನೋದನ್ನ ನಿಮಗೂ ಕೂಡ ನಾನು ರಿಲೀಸ್ ಮಾಡೋನಿದ್ದೇನೆ. ಅದನ್ನೆಲ್ಲ ಕಂಪ್ಲೀಟು ಮೀಡಿಯಾ ಕೂಡ ಸಾರ್ವಜನಿಕರ ಗಮನಕ್ಕೂ ಬರಬೇಕು ಅಂತೇಳಿ ಮಾಡೋರಿದ್ದೇವೆ. ಸೊ ಅದಕ್ಕೆಲ್ಲ ಕೂಡ ನಮ್ಮ ಕೆಲಸನ ನಾವು ಮುಂದುವರಿಸ್ತೇವೆ. ಈ ವಿಚಾರವನ್ನು ತಮಗೂ ಕೂಡ ನಾನು ತಿಳಿಸಿ ಸಾರ್ವಜನಿಕರು ಸಹಕಾರ ಅಪೇಕ್ಷೆಯನ್ನು ಮಾಡ್ತಾ ಇದ್ದೀನಿ. ಅವ್ರಿಗೆ ಏನಾದ್ರು ಡ್ಯಾಮ್ಗೆ ಏನಾದ್ರು ತೊಂದರೆ ಆಗ್ಬೋದು ಅನ್ನೋ ಒಂದು ಆತಂಕ ಇದೆ ಅಷ್ಟೇ. ನಾವು ಡ್ಯಾಮಿಂದ ಭಾಳ ದೂರ ಇದೆ ಕೆಳಗಡೆ. ಆ ಡ್ಯಾಮು ಏನು ಹಿಂದೆ ಇದೆ, ಅದಕ್ಕೇನಿಲ್ಲೇನು ನಾವು ದೊಡ್ಡದಾಗಿ ಏನೂ ಇದು ಮಾಡೋದಿಲ್ಲ, ಇಲ್ಲ ಬೆಂಕಿ ಇಲ್ಲ, ಇಲ್ಲ ಏನೂ ಇಲ್ಲ ಅಂಥದ್ದು ಏನು ಇಲ್ಲ. ಅಲ್ಲಿ ಕೆಳಗಡೆ ಬೆಂಗಳೂರಿಗೆ ನೀರು, ವೇಸ್ಟ್ ವೇರ್ ನೀರು ಇದೆ. ಆ ಜಾಗದಲ್ಲಿ ಬ್ಯೂಟಿಫಿಕೇಷನ್ ಮಾಡಿ ಅದನ್ನು ಮಾಡ್ತಾಯಿದ್ವಿ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅವ್ರದ್ದೇನು ತಪ್ಪಿಲ್ಲ. ಏನೋ ಏನೋ ಡ್ಯಾಮ್ಗೇನೋ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಭಾವನೆ. ನಾವೇನು ಡ್ಯಾಮ್ಗಳ ನಮಗೆ ಆದಂಥ ಜವಾಬ್ದಾರಿ ಇದೆ ಇದಕ್ಕೆ. ಇದು ಬರೀ ಆ ತಾಯಿಗೆ, ಆ ನೀರಿಗೆ ಪ್ರಾರ್ಥನೆ ಮಾಡೋಂಥ ಕೆಲಸನೇ ಹೊರತು ಇದು ಬೇರೆ ಇನ್ನೇನು ಇಲ್ಲ. ಇಲ್ಲಿ ಸ್ವಲ್ಪ ಸಾಂಸ್ಕೃತಿಕ ಒಂದು ಅರ್ಧ ಗಂಟೆ ಸಾಂಸ್ಕೃತಿಕ ಕೊಡಗೂರನ್ನ
ಅದಕ್ಕೆ ಅವ್ರನ್ನ ಕರೆದು ಕೂಡ ಕೆಲವ್ರನ್ನ ಮಾತಾಡಿದ್ದಾರೆ, ಅವ್ರದ್ದೇ ಆದಂಥ ಅಭಿಪ್ರಾಯ ತಿಳಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.